ನಮಸ್ತೆ. ನಾನಿವತ್ತು ಮಾವಿನಕಾಯಿ ಚಾಟ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಸೊ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದೆ. ಇದು ಈ ಸೀಸನಲ್ಲಿ ಅಂದರೆ ಈಗೆಲ್ಲ ಇದೇ ಥರ ಸಿಗ್ತಾ ಇರೋದು. ತುಂಬ ಕಾಯಿ ಆಗಿರೋದು ಸಿಗಲ್ಲ. ಸೊ ಮತ್ತು ಚಾಟ್ಸಿಗೆ ಈ ಥರ ಇರೋದ್ರೆ ಚೆನ್ನಾಗಿರುತ್ತೆ. ಕಾಯಿಗಿಂತ ಇದು ಕಟ್ಟಾಮಿಟ್ಟ ಟೇಸ್ಟ್ ಬರ್ತಾ ಇರುತ್ತೆ, ತುಂಬ ಹುಳಿನೂ ಇರಲ್ಲ. ಹಾಗಾಗಿ ನಾನು ತೋತಾಪುರಿ ಮಾವಿನಕಾಯಿನೇ ಚಾಟ್ಸ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಸಿಪ್ಪೆ ಸ್ವಲ್ಪ ಮಂದ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಪೀಲ್ ಮಾಡ್ಕೊಂಡಿದ್ದೀನಿ. ಪೀಲ್ ಮಾಡ್ಕೊಂಡ ನಂತರ ಅದನ್ನು ತೊಳೆದು ನಾನು ಉದ್ದುದ್ದ ತುರಿ ಬರೋ ಥರ ತುರ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ತುರಿ ಆದರೆ ಮಾವಿನಕಾಯಲ್ಲಿರೋ ರಸ ಬಿಟ್ಕೊಂಡು ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಉದ್ದುದ್ದ ತುರಿ ಬರೋ ಥರ ತುರ್ಕೊಂಡಿದ್ದೀನಿ. ನಿಮಗೆ ಅದನ್ನು ಬೇಕಾದರೆ ಉದ್ದುದ್ದ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ. ತುಂಬ ಸಣ್ಣದಾಗಿ ತುರ್ಕೊಳಕ್ಕೆ ಹೋಗಬೇಡಿ. ಸೊ ಇದಕ್ಕೆ ನಾನು 3 ಪುದೀನ ಎಲೆ ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಈ ಒಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ಗೆ ಅಂತ. ಸೊ ಅದನ್ನು ತೊಗೊಂಡು ನಾನು ತುರಿದಿರೋಂತಹ ಮಾವಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಗ್ರೀನ್ ಚಟ್ನಿ ಬೇಕಾದರೂ ಹಾಕೋಬೋದು, ಬಟ್ ಗ್ರೀನ್ ಚಟ್ನಿಗಿಂತ ನಾವು ಖಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಖಾರದ ಪುಡಿನೇ ಹಾಕ್ಕೊಂಡಿದ್ದೀನಿ. ಸೊ ಇವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ತುರಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮಾವಿನಕಾಯಿ ತುರಿ ಎಲ್ಲ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದು ಪಿಂಚಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಂಡ್ರೆ ಅಂತ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಬೇಕಾದರೆ ಸಕ್ಕರೆನ ಹಾಕ್ಕೋಬೋದು ಅಥವಾ ಅದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಅದಕ್ಕೆ ನಾವೇನು ಮಿಕ್ಸ್ಚರ್ ಇಟ್ಕೊಂಡಿದ್ವಿ ಒಂದು ಅರ್ಧ ಬೌಲಷ್ಟು ಮಿಕ್ಸ್ಚರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರ್ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಇದಕ್ಕೆ ನಾವು ಮಿಕ್ಸ್ಚರ್ ಇಲ್ಲ ಅಂದರೆ ಕಡಲೆಬೀಜ ಕೂಡ ಹುರಿದು ಅದನ್ನು ಸಿಪ್ಪೆ ತೆಗೆದು ಇದಕ್ಕೆ ಹಾಕೋಬೋದು, ಚೆನ್ನಾಗಿರುತ್ತೆ. ಮಿಕ್ಸ್ಚರ್ ಅಥವಾ ಕಡಲೆಬೀಜನ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮಾರ್ಕೆಟಲ್ಲಿ ತುಂಬ ತೋತಾಪುರಿ ಮಾವಿನಕಾಯಿ ಬಂದಿದೆ. ಸೊ ಒಂದು ಸತಿ ಈ ಥರ ಚಾಟ್ಸ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಚಿಕ್ಕವರಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೇಗಿದೆ ಅಂತ ಒಂದು ಸತಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.